ಆಗ್ಬೇಕಲ್ಲಿ ನಿನಗೆ ಬಗ್ಗೋದು ಬಿಟ್ಟಿಯಲ್ಲಿ ರವಿಚಂದ್ರ ಆಗ್ಬಿಟ್ಟು ಮಗನ ಈಗ ಅದ್ರಾಗ ಬೇರೆ ಅಜ್ಜಾರಿ ಈ ಕಡೆ ನೋಡ್ರಿ ಸ್ವಲ್ಪ ಫೋನ್ ಬಿಡ್ರಿ. ಮನ ಮಾಡಿದ್ದು ಯಾಕೆ ಅಂದ್ರೆ ಕರೆಕ್ಟ್ ಆಗ್ಬಿಡುತ್ತೆ. ಮದುವೆ ವಾರ್ಷಿಕದ ಶುಭಾಶಯಗಳು ಮತ್ತು ಕನ್ನಡದಾಗ ಸ್ಟ್ರೈಕ್ ಮಾಡಕತ್ತಾರೆ ಮತ್ತು ದೊಡ್ಡ ಸಮಸ್ಯೆ ಬದಿ ನೋಡ್ರಿ ಅಪ್ಪ ನಮ್ಮ ಮಠದ ಶಿಷ್ಯ ವಿಡಿಯೋ ಮಾಡ್ತೇನೆ. ಚಲೋ ಐತಿ. ನಮ್ಮ ಮಠದ ಶಿಷ್ಯ ಇಂದು ಇಡೀ ರಾಜ್ಯಾದ್ಯಂತ ಹೆಸರನ್ನಾಗಿ ನಮ್ಮ ಮಠದ ಕೀರ್ತಿಯನ್ನು ಬೆಳೆದಂಥ ಹುಡುಗ ಹಂಚಾಟೆ ರಾಜೇಶ್ ಮತ್ತು ಗೀತಾ ಇವರು ವಾರ್ಷಿಕೋತ್ಸವ ಇವತ್ತು ಭಾಳ 21 ವರ್ಷದ 20ನೇ ವರ್ಷದ ಮದುವೆ ವಾರ್ಷಿಕೋತ್ಸವ. ಇನ್ನೂ ಹೆಚ್ಚೆಚ್ಚು ಚಲನಚಿತ್ರಗಳಲ್ಲಿ ಮತ್ತು ಧಾರಾವಾಹಿಗಳಲ್ಲಿ ಬಂದು ಇನ್ನೂ ಹೆಚ್ಚೆಚ್ಚಿಗೆ ತಗೊಂಡು ಹಾಗೆಯೇ ನಮ್ಮ ಪ್ರತಿ ವರ್ಷದ ಸಿದ್ಧಶ್ರೀ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಕೂಡ ಭಾಗಿಯಾಗಿ ₹1 ಇಲ್ದಂಗೆ ಪ್ರೋಗ್ರಾಮ್ ಕೊಡ್ತಾನೆ. ನಾವು ಏನೋ ₹1 ಕೊಟ್ಟರೆ ಇಸ್ಕೊಂಡ್ಬಿಡ್ತಾನೆ ಅಂಥ ವ್ಯಕ್ತಿ ಇವತ್ತು ನಾವು ಕಾಮಿಡಿ ಕಿಲಾಡಿಗಳ ಮೂಲಕ ಮತ್ತು ಇವನ್ನ ನಾವು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕರ್ಕೊಂಡು ಹೋಗ್ತೀವಿ ನಮ್ಮ ಮಠದಿಂದ. ಮತ್ತು ಇನ್ನೂ ಮುಂದೆ ಬರುವಂಥ ಅಕ್ಕ ಸಮ್ಮೇಳನದಲ್ಲಿ ಹೋಗೋದಿವ ಮುಂದೆ ಅದು ಏನು ಅಜ್ಜನ ಪವಾಡ ಆದರೂ ಆಗ್ಬೋದು. ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದ ಆಗ್ತಾನೆ, ಇಷ್ಟು ಮಾತ್ರ ಸತ್ಯ. ರವಿಚಂದ್ರನ್ ಬಾದಾಮಿ. ನಾನು ಸಿದ್ದಪ್ಪಜ್ಜಿಗೆ ಸತತವಾಗಿ ಒಂದು 7 ವರ್ಷದಿಂದ ಆಶೀರ್ವಾದಕ್ಕೆ ಸತತ ಬರ್ತಾ ಇರ್ತೀನಿ. ಅವರ ಆಶೀರ್ವಾದದಿಂದ ನನಗೆ ಹಲವಾರು ವೇದಿಕೆಗಳು, ಹಲವಾರು ಟಿ ವಿ ಮಾಧ್ಯಮಗಳು, ಸಿನಿಮಾಗಳು, ಹಾಗೆ ಆರ್ಕೆಸ್ಟ್ರಾ ಫೀಲ್ಡ್ನಲ್ಲಿ ಒಂದು ಹೆಚ್ಚಿನ ಒಂದು ತರಗತಿಯಲ್ಲಿ ಅರ್ಜುನ ಆಶೀರ್ವಾದ ಆಗಿದೆ. ಇವತ್ತು ನಾವು ದಂಪತಿಯಾಗಿ 25ನೇ ವರ್ಷ ತುಂಬಿತು. ಅದರ ನಿಮಿತ್ತವಾಗಿ ಮನೆಯಲ್ಲಿ ನಮ್ಮ ಮಕ್ಕಳು ಒಂದು ಅದ್ಧೂರಿಯಾಗಿ ವೇದಿಕೆ ಮಾಡೋಣ, ಒಂದು ಫಂಕ್ಷನ್ ಮಾಡೋಣ ಅಂತಂದರು. ಬೇಡಪ್ಪ, ಅದೇ ದುಡ್ಡು ಅಲ್ಲಿ ಏನು ಖರ್ಚಾಗುತ್ತಲ್ಲ ಅನ್ನೆಸರಿ ವೇಸ್ಟ್ ಅದು. ಅದೇ ದುಡ್ಡನ್ನು ಇಲ್ಲಿ ಮಠಕ್ಕೆ ತಂದುಬಿಟ್ರೆ ಚೆನ್ನಾಗಿರುತ್ತಂತ ಆ ದುಡ್ಡನ್ನು ಒಂದು ರೇಷನನ್ನು ತಂದು ಮಠಕ್ಕೆ ತಲುಪಿಸ್ತಾ ಇದ್ದೀನಿ. ಯಾವತ್ತೂ ಅವರು ಎಂದೂ ಕೇಳಿಲ್ಲ, ಅವರು ಬಾಯಿ ಬಿಸಿ ನಮಗೆ ಯಾವತ್ತೂ ₹1 ಕೇಳಿಲ್ಲ ಅವರು. ನಾನೇ ಸ್ವಇಚ್ಛೆಯಿಂದ ಇವತ್ತು ತಂದು ಕೊಟ್ಟಿದ್ದೀನಿ. ನನಗೆ ಖುಷಿಯಾಗುತ್ತೆ. ಯಾಕಂದರೆ ಮನೆಯಲ್ಲಿ ಸುಮ್ಮನೆ ಕೇಕ್ ಕಟ್ ಮಾಡಿ ಅದು ಅದ್ದೂರಿಯಾಗಿ ಪೆಂಡಲ್ಗೆ, ಸ್ಟೇಜ್ಗೆ ದುಡ್ಡು ವೇಸ್ಟ್ ಆಗುತ್ತಲ್ಲ, ಅದೇ ದುಡ್ಡು ಇಲ್ಲಿ 1000 ಜನ ಊಟಕ್ಕೆ ಪ್ರಸಾದಕ್ಕೆ ಅಂತ